ನಮಸ್ಕಾರ. ಅಟ್ಟಿ ಊಟ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಚಪ್ಪರದವರೆಕಾಯಿ ಅಥವಾ ಹಿತ್ತಲವರೆಕಾಯಿಯನ್ನು ಬಳಸಿ ಒಂದು ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಹಿತ್ತಲವರೆಕಾಯಿ ಸಾಮಾನ್ಯವಾಗಿ ಸಂಕ್ರಾಂತಿ ಒಂದು ತಿಂಗಳಲ್ಲಿ ನಮಗೆ ಹೆಚ್ಚಾಗಿ ಸಿಗುವಂಥದ್ದು. ಇದನ್ನು ನಾವು ಬಳಸಿ ಪಲ್ಯ, ಗೊಜ್ಜು, ಸಾಂಬಾರು ಹೀಗೆ ವಿವಿಧ ರೀತಿಯ ಒಂದು ಅಡುಗೆಯನ್ನು ಮಾಡ್ಬೋದು. ನಾನು ಇವತ್ತು ಪಲ್ಯವನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ kg ಚಪ್ಪರದವರೆಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನಾರನ್ನು ತೆಗೆದು ಈ ಥರ ಬಿಡಿಸಿ ಎತ್ತಿಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಬಿಡಿಸ್ಬೇಕಾದ್ರೆ ಹುಳು ಇರುತ್ತೆ, ಅದನ್ನು ನೋಡಿ ಎತ್ತಿಟ್ಕೋಬೇಕು. ಪ್ರತಿಯೊಂದನ್ನು ನಾರನ್ನು ತೆಗೆದು ಅದರೊಳಗಡೆ ಹುಳು ಇದೆಯಾ ಅಂತ ಚೆಕ್ ಮಾಡಿ ಎತ್ತಿಟ್ಕೋಬೇಕು. ನಾನು ಎಲ್ಲವನ್ನು ಕೂಡ ನಾರನ್ನ ತೆಗೆದು ಎತ್ತಿಟ್ಕೋತಾ ಇದ್ದೀನಿ. ಹೀಗೆ ಪೂರ್ತಿಯಾಗಿ ನಾರನ್ನ ತೆಗೆದ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ನಾವು ಇದನ್ನು ಹಾಕೋಬೇಕು. ನಾನು ಇವತ್ತು ಈ ಪಲ್ಯಕ್ಕೆ ತೊಗರಿಬೇಳೆನ ಬಳಸ್ತಾ ಇಲ್ಲ, ಕೇಸರಿ ಬೇಳೆಯನ್ನು ಹಾಕ್ತಾಯಿದ್ದೀನಿ. ತೊಗರಿಬೇಳೆಯನ್ನು ಕೂಡ ನಾವು ಹಾಕ್ಬೋದು. ಕೇಸರಿ ಬೇಳೆ ಒಂದು ರುಚಿಯನ್ನು ಹೆಚ್ಚಾಗಿ ಕೊಡುತ್ತೆ, ಅದಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ದೀನಿ. 1 ಕಪ್ಪು ಕೇಸರಿ ಬೇಳೆಯನ್ನು ಹಾಕಿ ನೀರನ್ನು ಹಾಕಿದ್ದೀನಿ. ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ ಚಪ್ಪರದವರೆಕಾಯಿನೂ ಕೂಡ ಇದರೊಳಗಡೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಈಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಹಾಗೆ ಓಪನ್ ಆಗಿ ಬೇಯಿಸ್ಕೋಬೇಕು. ಕುಕ್ಕರಲ್ಲೇನು ಕೂಗಿಸೋ ಅವಶ್ಯಕತೆ ಇಲ್ಲ. ಇದನ್ನು ಬೇಯೋದಕ್ಕೆ ಇಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿದು ಬೇಯಲಿ. ಇವಾಗ ಸ್ವಲ್ಪ ಹೊತ್ತು 5ರಿಂದ ಒಂದು 10 ನಿಮಿಷಕ್ಕಿಂತ ಕಮ್ಮಿನೇ ಆಗಿದೆ. ಇವಾಗ ಬೆಂದಿದೆ. ಇದು ಬೇಳೆ ಮತ್ತು ಚಪ್ಪರದವರೆಕಾಯಿ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಬಸಿಬೇಕು. ಇವಾಗ ನೀರನ್ನು ಸಪ್ರೇಟ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಸ್ಟೈನರಲ್ಲಿ ಇದನ್ನು ಹಾಕಿ ನೀರೆಲ್ಲ ಸಪ್ರೇಟ್ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಎಲ್ಲ ಅದೇ ರೀತಿ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ಕೂಡ ಹಾಗೆ ಸ್ಟ್ರೈನರಲ್ಲಿ ಹಾಕಿ ಅದನ್ನು ನೀರನ್ನ ಸೋರಿಸಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಮಗೆ ಪಲ್ಯಕ್ಕೆ ಬೇಕಾಗಿರುವಂಥ ಬೇಳೆ ಮತ್ತು ಹಿತ್ತಲವರೆಕಾಯಿ ಸಿಕ್ಕಿದೆ. ಈಗ ನೀರು ಇದನ್ನು ನಾವು ಉಪ್ಸಾರು ರೀತಿಯೂ ಬಳಸ್ಬೋದು ಅಥವಾ ಸಾಂಬಾರಾದರೂ ಕೂಡ ಮಾಡ್ಕೋಬೋದು. ಈಗ ಪಲ್ಯಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡೋಣ. ಬೇಯಿಸಿರುವಂಥ ಬೇಳೆ ಮತ್ತು ಹಿತ್ತಲವರೆಕಾಯಿ, ಹಾಗೆ ಈರುಳ್ಳಿ, ತೆಂಗಿನ ತುರಿ, ಸಾಸಿವೆ, ಕರಿಬೇವು, ಮೆಣಸಿನಕಾಯಿ, ಎಣ್ಣೆ, ಇದಿಷ್ಟು ಕೂಡ ಬೇಕಾಗಿರೋದು. ನಾನು ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ. ಹಾಗೆ ಸಾಸಿವೆನೂ ಕೂಡ ಹಾಕಿ ಸಿಡಿಸ್ತಾ ಇದ್ದೀನಿ. ಈಗ ಮೆಣಸಿಕಾಯನ್ನು ಹಾಕ್ತಾ ಇದ್ದೀನಿ. ಹಸಿರು ಮೆಣಸಿಕಾಯಿ, ಕೆಂಪು ಮೆಣಸಿಕಾಯಿ, ಒಣಮೆಣಸಿಕಾಯಿ ಯಾವುದಾದ್ರೂ ಕೂಡ ಹಾಕೋಬೋದು. ಮತ್ತು ಕರಿಬೇವು, ಹಾಗೆ ಈರುಳ್ಳಿಯನ್ನು ಹಾಕಿ ಈಗ ಚೆನ್ನಾಗಿ ಅದನ್ನು ಬಾಡಿಸಬೇಕು. ಈಗ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ, ಅಲ್ಲಿವರೆಗೂ ಅದನ್ನು ಸ್ವಲ್ಪ ಹುರಿದು ನಂತರ ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ. ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ನಾವು ಇವಾಗ ಇದಕ್ಕೆ ಒಳ್ಳೆ ರುಚಿಯನ್ನು ಕೊಡುವಂಥ ಬೇಳೆ ಸಾಂಬಾರು ಪುಡಿಯನ್ನು ಸೇರಿಸ್ಬೇಕು. ಇದೇ ಇಲ್ಲಿ ಮುಖ್ಯವಾಗಿರುವಂಥ ಒಂದು ಪದಾರ್ಥ. ಇದನ್ನು ಹಾಕಿದ ಮೇಲೇ ಇದು ಒಳ್ಳೆ ರುಚಿ ಬರುತ್ತೆ. ಸ್ವಲ್ಪ 1-2 ಸ್ಪೂನ್ ಬೇಳೆ ಸಾಂಬಾರು ಪುಡಿಯನ್ನು ಹಾಕಿ ಅದನ್ನು ಕೂಡ ಹುರ್ಕೋಬೇಕು. ಈಗ ಬೇಳೆ ಮತ್ತು ಹಿತ್ತಲವರೆಕಾಯಿ ಬೇಯಿಸಿದ್ನಲ್ಲ, ಅದನ್ನು ಇದರೊಳಗಡೆ ಹಾಕಿದ್ದೀನಿ. ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು ರೌಂಡು ಹುರ್ಕೊಂಡ್ರೆ ಸಾಕು. ಈಗ ನಮಗೆ ರುಚಿಕರವಾದಂಥ ಹಿತ್ತಲವರೆಕಾಯಿ ಅಥವಾ ಚಪ್ಪರದವರೆಕಾಯಿ ಪಲ್ಯ ರೆಡಿ ಆಯಿತು. ಇದಂತೂ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ದೋಸೆ, ಚಪಾತಿನೂ ಕೂಡ ತಿನ್ಬೋದು. ಆಗಲೇ ನಾನು ಉಪ್ಪು ಹಾಕಿದ್ದೆ, ಈಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಅದನ್ನು ಹಾಕಿ ಬೆರೆಸಿ ಮಿಕ್ಸ್ ಮಾಡಿಕೊಂಡೆ. ಫೈನಲಿ ನಮಗೆ ರುಚಿಕರವಾದಂಥ ಒಂದು ಚಪ್ಪರದವರೆಕಾಯಿ ಪಲ್ಯ ರೆಡಿಯಾಗಿದೆ. ಇದಂತೂ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು. ಚಪಾತಿ, ಅನ್ನ, ದೋಸೆ ಜೊತೆ ಕೂಡ ಇದನ್ನು ತಿನ್ಬೋದು. ಇದ್ರ ಜೊತೆ ಸಿಕ್ಕಿರುವಂಥ ನೀರು ಕೂಡ ನಾವು ಉಪ್ಸಾರು ರೀತಿ ಬಳಸ್ಕೋಬೋದು ಅಥವಾ ಇದಕ್ಕೆ ಬಸ್ಸಾರನ್ನು ಕೂಡ ಮಾಡ್ಕೋಬೋದು. ಮತ್ತೆ ಆಗ್ತಡ, ನೀವು ಕೂಡ ಈ ಒಳ್ಳೆ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.